ನಾಷ್ಟ ಇಲ್ಲ, ಚಾ ಇಲ್ಲ, ಇಷ್ಟೊತ್ತಾದ್ರೂ ಕಿವಿ ಕೇಳತಾವಿಲ್ಲೇ ನಿನಗೆ? ತಡ್ರಿ ಅತ್ತಿಯವರ ಮಾಡಾತೀನಿ, ಹಂಗ್ಯಾಕ ಪುರ್ಸತ್ ಜಗತೆ ಮಾಡಾತೀರಿ? ಹಡ್ಬಿಟ್ಟು ಇನ್ನು ನಾನು ಗುಳಿಗಿ ತಗೊಂಡಿಲ್ಲ, ಗುಳಿಗಿ ತಗೋಬೇಕ, ಇಲ್ಲ ಚಕ್ರ ಚಕ್ರ ಬರ್ತೈತಿ. ಗೊತ್ತಿದ್ರು ಜಲ್ದಿ ಜಲ್ದಿ ಕೊಡ್ಬೇಕನ್ನೋದೇ ಇಲ್ಲ ನಿಮಗೆ. ನಾನು ಒಬ್ಬಕ್ಕಿರಿ ಎಲ್ಲ ಕೆಲಸ ಮಾಡೋದು, ಎಲ್ಲ ಒಬ್ಬಕ್ಕಿಗೆ ಮಾಡಕಂದ್ರೆ ಆಗಂಗಿಲ್ರಿ, ತಡಿಬೇಕ್ರಿ ಸ್ವಲ್ಪ. ಹೌದವ ಪಾಪ, ಗುಡ್ಡ ಕಿತ್ತಿ ಗುಡ್ಡ ಇಡ್ತೀಯಲ್ಲ ಪಾಪ. ಅಯ್ಯ ಅತ್ತಿಯವರೇ, ಏನ್ ಮನಿ ಕೆಲಸ ಅಂದ್ರೆ ಹಂಗ ಅನ್ಕೊಂಡ್ಬಿಟ್ರೆ ನೀವು ಒಂದು ಕಾಲದಾಗ ಮಾಡಿ ಬಂದಿರಂತೆ ಮರಿಬೇಡ್ರಿ. ಈ ವಯಸ್ಸೊಳಗೆ ನಾವು ಚುಟುಕಿ ಹೊಡೆಯೋಷ್ಟರೊಳಗೆ ಕೆಲಸ ಮಾಡಿ ಮುಗಿಸ್ಬಿಡ್ತಿದ್ವಿ. ಅಯ್ಯೋ ಹೌದ್ರಿ ಅತ್ತಿಯವರ, ಹಂಗಾದ್ರೆ ನಾ ಚುಟುಕಿ ಹೊಡಿಲೇನ್ರಿ? ಎಲ್ಲ ಕೆಲಸ ಮಾಡಿ ಮುಗಿಸ್ತೀರಿ? ನಾ ಯಾಕೆ ಮಾಡ್ಲಿ ಉಚ್ಬೋಷಡಿ, ನೀ ಮಾಡ್ಲಂತ ನಿನಗೆ ತಗೊಂಬಂದಿಟ್ಟಿರೋದಿಲ್ಲ. ಮಾಡ್ತಿದ್ರಿ ಒಂದು ಹೇಳೋದು ಕಲ್ತೀರಿ ನೀವು. ನಿಂಗೆ ಮಾಡಕ್ಕಂತೇಳಿ ಕರ್ಕೊಂಬಂದೈತಿ, ಮಾಡಕ್ಕಂತೇಳಿ ಕರ್ಕೊಂಬಂದೈತಿ. ನಿಮ್ಗೆ ನಿಮ್ಮ ಕಾಲೋಗ ನಿಮ್ಮ ಅತ್ತಿ ಚಲೋದಂಗೆ ಉರ್ಸ್ಕೊಂಡಿರ್ಬೇಕಾ ನಿಮ್ಗೆ? ಅದೇ ರಿವೆಂಜ್ ಇಲ್ಲಿ ತಿರ್ಸ್ಕೊಳಂದ್ರೆ ನನ್ನ ಕಡೆ. ಹೋಗ ಹೋಗ, ಅಲ್ಲಿ ಮೊದ್ಲು ಹೋಗಿ ತಿನ್ನಕ್ಕೆ ತಂಬು ಹೋಗ. ಚಕ್ಕರ್ ಬಂದು ಬಿದ್ದಿದ್ದೇನೆ ಮತ್ತೆ. ಚಕ್ಕರ್ ಬಂದು ಬೀಳುವಂಥ ದೇಹ ಅಲ್ಲಿ ತಗೋರಿ ನಿಮ್ದು. ನಿಮ್ಮಂತ ಬಿಡಾಡಿ ಸೋಸಿಗಳಿದ್ರೆ ಮತ್ತೆ ನಾವೇನು ಮಾಡ್ಬೇಕು? ಉಪವಾಸ ಸಾಯೋದು ನೋಡು ನಾವು ಬೆಳಗಿನ ರಾತ್ರಿ ಮಟನು. ಬೆಳಗಿನ ತಂದೆ ಮಾಡಿ ಕೊಡ್ಬೇಕು, ಟೈಮ್ ಟು ಟೈಮ್ ಕೊಡ್ಬೇಕು ಅನ್ನೋದು ಐತೆ ನಿಮಗೆ? ಎಂಥ ಸೊಸಿಗಳದಿರ ಏನ ನೀವರ? ಅಯ್ಯೋಯ್ಯೋಯ್ಯೋ ಪಾಪ, ಏನು ತಿನ್ನಂಗೆ ಇಲ್ಲವ ನಮ್ಮತ್ತಿ. ಎಷ್ಟು ಉಪವಾಸದಾಳೆ, ಎಷ್ಟು ವರ್ಷದಿಂದ ಉಪವಾಸದಾಳೆ. ಆದರೂ ಇಷ್ಟು ಗುಂಡು ಕಲ್ಗತ್ತೆ ಅದಾಳೆ ಉಪವಾಸ ಇದ್ದಿದ್ದು. ಪಾಪ ಸೊಸ್ತಾರ ನೋಡ್ಕೋಬೇಕು ಅತ್ತಾರ್ಗೆ. ಅತ್ತಿಗಳು ಒಂದಿನಾರ ಸೊಸಿಗೆ ಹೆಂಗದೀವ, ಏನಾರು ತಿಂತಿ ಏನಾರ ಮಾಡ್ಕೊಂಬರ್ಲಿ ಅಂತ ಕೇಳೋದು ಜೈಮಾನ್ದೊಳಗ ಇಲ್ಲ. ಸೊಸಿ ಮಾತ್ರ ಅತ್ತಿನ ತಾಯಿ ಗತೆ ನೋಡ್ಕೋಬೇಕ, ಅದು ಅತ್ತಿ ಮಾತ್ರ ಸೊಸಿನ ಮಗಳ ಗತೆ ನೋಡಂಗಿಲ್ಲ. ನಿಂಗೇನು ಕಮ್ಮಿ ಆಗಿತ್ಲೇ? ಆರಾಮದಿ ಅಲ್ಲ, ರಾಣಿ ಇದ್ದಂಗದೀವ ನಮ್ಮ ಮನ್ಯಾಗ. ಕೇಳಿರಲ್ಲ ಎಷ್ಟು ರಾಣಿ ಇದ್ದಂಗದಿನ ಅಂದ್ರೆ 3 ಹೊತ್ತು ಮನೆ ಕೆಲಸ ಮಾಡ್ಕೊಂಡಿರ್ಬೇಕು. ಅದ ನನ್ನ ರಾಣಿ ಪಟ್ಟ. ಸ್ಟಾರ್ಟ್ ಆಗೈತೆ ನೋಡಿ ಇವ್ರದ್ದು ರಾಮಾಯಣ. ಯಪ್ಪ ಬಿಡಂಗಿಲ್ಲ ಈಗ ಇವ್ರು ನನ್ನ. ಮಮ್ಮಿ ನಂಗೆ ಟೈಮ್ ಆಗೈತೆ, ನಾಷ್ಟಾಕ್ಕೆ ಹಾಕ್ಕೊಡು, ನಾಷ್ಟ ಮಾಡಿ ಆಫೀಸ್ಗೆ ಹೋಗ್ತೀನಿ ನಾನು. ಬಂದು ಯಾಪ ಮೊಮ್ಮಗನ ನನಗೆ ಹಾಕ್ಕೊಡಾತಿಲ್ಲಕ್ಕಿ, ನಿನಗೆಲ್ಲಿಂದ ಹಾಕ್ಕೊಡತ್ತಾಳೆ? ನಾನು ಆಗ್ಲಿಂತ್ರ ಕೇಳಾತೀನಿ ನಾಷ್ಟಕ್ಕೆ ಕೊಡು ಅಂತೇಳಿ. ನಾಷ್ಟ ಕೊಡೋದು ಬಿಟ್ಟು ಒಟ ಬಟ 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 ಅಂತೇಳಿ ಹಚ್ಕೊಂಡು ನಿಂತು ಬಿಟ್ಟಾಳೆ. ಅವ್ವ ನಾ ಒಟ ಹಚ್ಚೇನೆ ಮತ್ತೆ ನಾ ಹಚ್ಚೇನೆ? ಬೇ ನಂಗೆ ಆಫೀಸ್ ಟೈಮ್ ಆಗೈತೆ, ತಂದು ಕೊಡ್ಬೇ. ತಡ್ಲಾ, ನೀ ಆಫೀಸ್ ಗೀಫೀಸ್ ಇದ್ದಿದ್ದ ನಿಂದೆ. ಮೊದ್ಲು ಕನ್ಯಾ ನೋಡಕ್ ಹೋಗೋಣ ಅಂತಂದಿದ್ದೆ ನಾನು. ಏನಾತ್ ನಿಂದು? ರೆಡಿ ಅದೇ ನೀ ಹೋಗಾಕ? ಹೋಗಿ ನೋಡ್ಕೊಂಬರೋಣ ಕನ್ಯಾ. ಎಷ್ಟು ಸಲ ಹೇಳಲಿ ಬೇರೆ ನಾನು ನಿನಗೆ, ನಾ ಈಗ ಮದ್ವೆ ಒಲ್ಲೆ. ನಾ ಇನ್ನೂ ಒಂದು 2 ವರ್ಷ ಮದ್ವಿನ ಬ್ಯಾಡ ಅಂತೇಳಿ ಸುಮ್ಮನಾಗೇನಿ. ನೀ ಏನು ಮದ್ವೆ ಮಾಡ್ಕೊ ಅಂತ ಗಂಟೆ ಬಿದ್ದಿ ಬೇವ. ಅಲ್ಲ ಈಗ ನಿಂಗೆ 26 ವಯಸ್ಸು. 26 ಅಂದ್ರೆ ಇಷ್ಟೊತ್ತಿಗೆ ಮದುವೆ ಆಗಿರ್ತಾರೆ ಎಲ್ಲರೂ. ನೀ ನೋಡಿದ್ರೆ ಈಗ ಒಲ್ಲೆ ಅನ್ನತಿಯಲ್ಲ. ನಾ ಸಣ್ಣವ್ರಿದ್ದಾಗ 18 ಮುಗಿತಿಲ್ಲ, ನಡಿ ಮದುವೆ ಮಾಡಿ ಕೈ ಬಿಟ್ಬಿಡ್ತಿದ್ರು. ನಿಂಗೆ 26 ಈಗ. ನೋಡ್ಲಾ ಕನ್ಯೆ ಸಿಗೋದು ಭಾಳ ಒಚ್ಚಿಗಿತ್ತು. ಮೊದ್ಲ ವಯಸ್ಸಿದ್ದಾಗ ಮಾಡ್ಕೋರಿ, ವಯಸ್ಸು ಮುಗಿದ್ಮೇಲೆ ಕನ್ಯೆ ಸಿಗಂಗಿಲ್ಲ. ಹೆಂಗ ಮಾತಾಡ್ತಾವ ತಾಯಿಯಾಗಿ. ನನ್ನ ಮೊಮ್ಮಗಿಗೆ ಏನು ಕಮ್ಮಿ ಆಗೈತೆ? ಚಿನ್ನದಂತ ಹುಡುಗಿಯರು ಸಿಗ್ತಾರ ತಗೋ ಅವಂಗ. ಅದು ನಂಗೂ ಗೊತ್ತೈತ್ರಿ ಅತ್ತಿಯವರ. ಅವನು ನಿಮ್ಮ ಮೊಮ್ಮಗ ಅಷ್ಟ ಅಲ್ಲ, ನನ್ನ ಮಗನು ಚಿನ್ನದಂತನ ಹುಡುಗಿ ಸಿಗಲಿ ಅಂತೇಳಿ ನಾವು ಹುಡುಕಾಡತ್ತಿದ್ದೆ. ಈಗಿನ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಚಲೋ ಕನ್ಯೆ ಸಿಗ್ತಾಳೆ. ನೀನಂತೂ ಬಿಡಂಗಿಲ್ಲ ಅನಿಸ್ತೈತಿ. ಸರಿ ತಗೋ, ಹೋಗಿ ಬರೋಣ ಅಂತ. ಯಾವಾಗ ಹೋಗಿ ಬರೋಣ? ಯಪ್ಪ ನನ್ನ ಮಗನ, ನಾಳೆ ಹೋಗ್ಬಿಡೋಣ. ನಾಳೆ ಬಾ ಅಂದಾರವ್ರ, ನಾಳೆ ಹೋಗಿ ಬಂದ್ಬಿಡೋಣ ಅಂತ. ಏನ ನಾಳೆನಾ? ಮತ್ತೆ ಸುಟಿ ತಗೋಬೇಕಾ? ತಗೋಲ್ಲ, ಒಂದಿನ ಸುಟಿ ತಗೊಂಡ್ರೆ ಏನಾಗಂಗಿಲ್ಲ. ಏನು ಒಂದಿನ ಪಗಾರ ಕಟ್ ಆಗ್ತೈತೆ ಅಷ್ಟೇ. ಸರಿ ತಗೋ, ನಾಳೆ ಹೋಗಿ ಬರೋಣ ಅಂತ. ನಾನು ಬರ್ತೀನಿಲೇ. ನಾನು ಏನಾರು ಬಿಟ್ಟೋದಿ ಮತ್ತೆ ಚಪ್ಪಲ ಹೆಂಗೆ ಹೊಡಿತೀನಿ ಮತ್ತೆ ನಾನು ನಿನಗೆ. ಯಾಕ್ರಿ ಅತ್ತೆಯವ್ರು ಯಾಕೆ ಹೊಡಿತೀರಿ? ನಿಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ ತಗೋರಿ, ನಾನು ಚಿಂತೆ ಮಾಡಬೇಡ್ರಿ ನೀವು. ಯಾಕೆ ನನ್ನ ಮೊಮ್ಮಗನ ಕನ್ಯೆ ನೋಡಿ ಬರಕ್ಕೆ ನನಗೆ ಯಾಕೆ ಕರ್ಕೊಂಡು ಹೋಗಂಗಿಲ್ಲ ನೀನೆ? ಇಲ್ಲೇ ಇಷ್ಟು ವಟ ಅಂತೀರಿ, ಇನ್ನು ಅಲ್ಲಿ ಹೋದ್ಮೇಲೆ ಇನ್ನೂ ಎಷ್ಟು ಮಾತಾಡ್ತೀರಾ ಏನು? ನಿಮ್ಮ ಮಾತು ಕೇಳಿ ಕನ್ಯಾ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಆಮೇಲೆ? ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಬರಕ್ಕೆ ನೋಡೋಣ ತಗೋರಿ ನಾಳೆ. ಈಗ ನಾಷ್ಟ ಹಾಕೊಂಡ್ಬರ್ತೀನಿ, ನಾಷ್ಟ ಮಾಡಂತ್ರಿ. ಎಷ್ಟರ ಸೊಕ್ಕಿಂದೈತಿದೆ. ಇಲ್ಲಿ ಮಾತಾಡತ್ತೀನಿ ಹಂಗೆ ಓಡೋಗ್ತಾವ. ಏನಾರಾಗಲ್ಲ, ನಾನಂತೂ ಹೋಗಕ್ಕೆ ನನ್ನ ಮೊಮ್ಮಗನ ಕನ್ಯೆ ನೋಡಕ್ಕಂದ್ರೆ ನಾವು ಹೋಗಕ್ಕೆ. ಹಿಂಗೈತಿ ಮತ್ತೆ ಇದ್ರ ಗತಿನ ಇದ್ದದ್ದು ಹುಡ್ಕೊಂಬಂದ್ರೆ ಏನು ಮಾಡ್ಬೇಕೇವ? ಒಂದು ಕೊತ್ತು ಕೂಳು ಕೊಡಕ್ಕೆ ಇಷ್ಟು ಮಾತಾಡ್ತಾಳೆ, ಮತ್ತು ಅಕ್ಕಿ ಅಂತೂ ಕೊಡಂಗೇ ಇಲ್ಲನೆ. ನಂತ ಮೊಮ್ಮಗ ನನಗೆ ತಕ್ಕಂಥ ಸೊಸಿನ ಹುಡ್ಕೊಂಬರಕ್ಕೆ ನಾನು. ತಲೆ ಕೆಡಿಸ್ಕೊಬೇಡ್ರಿ ಅತ್ತೆಯವ್ರ, ನನ್ನಂಗಿರೋಕಿನ ತೊಗೊಂಬರ್ತೀನಿ ನಾನು. ನನ್ನ ಮಗನ ಚಲೋ ನೋಡ್ಕೊಂಡ್ರೆ ಸಾಕು ನನಗೆ. ಇವ್ರ ಜಗಳ ಮುಗಿಯೋದೇ ಇಲ್ಲ ನೋಡಿ ಯಾವಾಗಲೂ. ಯಾರೀ ರೂಮ್ ಕುಂದ್ರ ನಡಿಲ್ಲ, ಮತ್ತೆ ತಲೆ ತಿನ್ಕೊ ಕುಂದ್ರ ತಗೊಂಡು ನಿಮ್ಮ ಅಜ್ಜಿ ಕುಂದ್ರ ನಡಿ, ನಾಷ್ಟ ತೊಗೊಂಬರ್ತೀನಂತೆ. ಸರಿ ತಗೋಬೇ. ಅಲ್ಲ ಎಷ್ಟು ಸುಕ್ಕಿ ತುಳಿತಿ ಆದ್ರೆ ಇತ್ತಿ ಒಯ್ದೊಂದು. ಅವನ ಜೊತೆ ಮಾತಾಡಂದ್ರೆ ಅವನ ಜೊತೆ ಮಾತ್ರ ಬಿಡ್ಲಿ ನೋಡಿ, ಕಳಿಸ್ಬಿಟ್ಲ ಅವಂಗ. ಅಲ್ಲೇ ಕುಸ್ಮಕ್ಕರೆ ಏನು ಈ ಕಡೆ? ನಿಮ್ಮ ಕಡೆನ ಬರಾತಿದ್ದೀರಿ ಅಕ್ಕರೆ. ನಮ್ಮ ಕಡೆ ನಿಮ್ದು ಏನು ಕೆಲಸ ರೀ? ನಾಟಕಲಾಡಿ
ಒಂದು ಉಳ್ಳಾಗಡ್ಡಿ ಇದ್ರು ಕೂಡ ಉಳ್ಳಾಗಡ್ಡಿ ಇಲ್ಲ, ಮನ್ಯಾಗ ಖಾಲಿ ಆಗ್ಬಿಟ್ಟಾವ್. ನನಗೆ ಅಣ್ಣ ಹೇಳಿದ್ದೆ ಮೊನ್ನೆ ಉಳ್ಳಾಗಡ್ಡಿ ತೊಂಬರ್ರಿ ಖಾಲಿ ಆಗ್ಯಾವ ಅಂತೇಳಿ, ತಂದೆ ಇಲ್ಲ, ಮರ್ತ ಬಿಟ್ಟಾನ. ಇವತ್ತು ತರಿಸ್ಬೇಕು ಉಳ್ಳಾಗಡ್ಡಿ. ಸ್ವಲ್ಪ ಅಡಿಗೆ ಮಾಡಕ್ಕೆ ಉಳ್ಳಾಗಡ್ಡಿ ಇಲ್ಲ, ಒಂದು ಉಳ್ಳಾಗಡ್ಡಿ ಕೊಡ್ಲಿ. ಯವ್ವ ಉಳ್ಳಾಗಡ್ಡಿ ರೇಟ್ ಕೇಳಿ ಏನಲ್ಲಿ ಹೋಗಿ ಯವ್ವ. ಯಾ ರೇಟ್ ಕೇಳಿ ಉಳ್ಳಾಗಡ್ಡಿ ತೊಗೊಂಬಂದಿಲ್ಲ ನಾನು ಅರ್ಧ. ಕೊಡ್ಲಿ ಒಂದಿದ್ರೆ. ಇಲ್ಲಲೇ ಉಳ್ಳಾಗಡ್ಡಿ ಇಲ್ಲ ನಮ್ಮ ಮನ್ಯಾಗ, ತಂದೆ ಇಲ್ಲ, ರೇಟ್ ಕೇಳಿ. ಲತಾ ನಿಮ್ಮ ಮನ್ಯಾಗಿದ್ರೆ ಕೊಡ್ಲಿ. ಅಯ್ಯೋ ಕುಸುಮಕ್ಕರ, ನಾನೆಲ್ಲಿಂದ ತೊಂಬರ್ಲಿ ರೀಪ್ಪ. ನನ್ನ ಗಂಡ ದುಡಿಯೋದೇ ಇಷ್ಟ, ಅದು 50 ರೂಪಾಯಿ 60 ರೂಪಾಯಿ ಅಯ್ಯೋ ಉಳ್ಳಾಗಡ್ಡಿ ಯಾರು ತೊಂಬರ್ತಾರ್ರಿಪ್ಪ? ಅಷ್ಟು ರೊಕ್ಕ ಕೊಟ್ಟೆ ತಂದಿಲ್ರಿಪ್ಪ ನಾನು. ಏನವ ಇಷ್ಟು ದಿನ ಟಮಾಟಿದು ಆತು, ಈಗ ಉಳ್ಳಾಗಡ್ಡಿ ಸ್ಟಾರ್ಟ್ ಆತು. ಇಷ್ಟು ದಿನ ಟಮಾಟಿಗೆ ಅಗರಕ್ಕೆ ಏರ್ಕೊಂತಿತ್ತು, ಅದು ತಳಗ್ ಬಂದು ಬಿಟ್ಲೇನೆ ಈಗ ಉಳ್ಳಾಗಡ್ಡಿ ಮ್ಯಾಗ ಏರ್ಕೊಂತ ಬಿಡ್ತು ನೋಡು. ಏನ ಹ್ಞೂನ್ರಿ, ಟಮಾಟಿ ನೋಡಿದ್ರಿ ಇಲ್ಲ 100 ರೂಪಾಯಿ ಕಿಲೋ ಆಗಿದ್ದು, ಈಗ ಉಳ್ಳಾಗಡ್ಡಿ 60 ರೂಪಾಯಿ ಕಿಲೋ. ಏನೋ ಸ್ವಲ್ಪ ದಿನ ಆದ್ರೆ ಅವು 100 ರೂಪಾಯಿ ಕಿಲೋ ಹೋಗ್ತಾವ ಏನ? ನಮ್ಮಂತವ್ರು ಬಡವ್ರು ಹೆಂಗ ತಿನ್ನೋದು ಏನು ದೇವರೇ ಬಲ್ಲ. ನಮ್ಮ ಹೊಲದೊಳಗೂ ಹಾಕಿಲ್ಲ ನಾವು ಈ ಸಲ. ದೊಡ್ಡ ಪಜಿತಿ ಆಗ್ಬಿಟ್ಟೈತೆ ನಮ್ಗೆ ಹೊಲದೊಳಗೆ ಹಾಕ್ಲಾರ್ದಕ್ಕೆ. ಹೊಲದೊಳಗೆ ಹಾಕಿದ್ರೆ ಅಲ್ಲೇ ತೊಗೊಂಬಂದು ಮಾಡ್ಕೊಂಡು ತಿಂತಿದ್ವಿ ಆ ಕಡೆ. ಹಾಕ್ಬೇಕಿತ್ತು ಬಿಡ್ರಿ ನೀವು. ಎಷ್ಟು ರೇಟ್ ಆಗ್ಯಾವ್ರಿಪ್ಪ. ಮೊನ್ನೆ ಹೋಗೇನ್ರಿ ಸಂತಿಗೆ, ಏನ್ ದುಬಾರಿ ಕಾಯಿಪಲ್ಲೆ. ಈಗ ಪಾವು ಕಿಲೋನು 20 ರೂಪಾಯಿ 30 ರೂಪಾಯಿ ಮಾಡ್ಯಾರ ಈಗ. ಅವಾಗ ಪಾವು ಕಿಲೋ 10 ರೂಪಾಯಿ ಇದ್ದು. ಮೂರ ಜಗ್ಗಿ ತುಟ್ಟಾಗ್ಯಾವ ಎಲ್ಲಾನು. ಬಾ ಕುಂದ್ರ ಬಾ, ಅಪರೂಪಕ್ಕೆ ಬರ್ತೀವ, ಕುಂದ್ರ ಬಾ ಸ್ವಲ್ಪ ಹೊತ್ತು. ಏನ್ ಕುಂದಿರ್ತಿ ಬಿಡವಾ, ನಂಗೆ ಉಳ್ಳಾಗಡ್ಡಿ ಬೇಕಾಗೈತಿ, ಅಡಿಗೆ ಮಾಡಕ್ಕೆ ಉಳ್ಳಾಗಡ್ಡಿ ಇಲ್ಲ. ಏನ್ ಮಾಡತ್ತಿರ್ಲಿ, ಮಾತುಕತೆ ಜೋರ ಐತಲ್ಲ. ಏನ್ ಮಾತುಕತೆ ಏವ, ಉಳ್ಳಾಗಡ್ಡಿ ಬೇಕು ನನಗೆ, ಅಡಿಗೆ ಮಾಡಕ್ಕೆ ಉಳ್ಳಾಗಡ್ಡಿ ಇಲ್ಲ, ಖಾಲಿ ಆಗ್ಬಿಟ್ಟ ಮನ್ಯಾಗ. ಇವ್ರು ಕೇಳಿದ್ರೆ ಇವರು ತಂದಿಲ್ಲ ಅಂತ ಉಳ್ಳಾಗಡ್ಡಿ. ಎಲ್ಲಿ ಹುಡ್ಕೊಂಡು ಹೋಗಲೇ ನಾನು. ಪರ್ಶನ್ ಅಂಗಡಿಗೆ ಹೋಗಿದ್ರೆ ಅವನು ಇಟ್ಟಿಲ್ಲ ಅಂತ ಉಳ್ಳಾಗಡ್ಡಿ. ಯಾವಾಗಲೂ ಇಟ್ಕೊಂಡು ಕೂತಿರ್ತಾನ, ಇವತ್ತ ಇಲ್ಲ ಅವನ ಕಡೆನು. ಅಯ್ಯ ಮತ್ತೆ ನಮ್ಮನೆಗೆ ಬರ್ಬೇಕಿಲ್ಲೇ, ಕೊಡ್ತಿದ್ದೇನೆ ನಿನಗೆ. ಅದಾವೆ ನಿಮ್ಮ ಕಡೆ. ಅಯ್ಯೋ ಉಳ್ಳಾಗಡ್ಡಿ ಸಂಬಂಧ ಇಷ್ಟೆಲ್ಲ ಅಡ್ಡಾಡೋ ಬದಲಿಸಿದ ನಿಮ್ಮ ಮನೆಗೆ ಬಂದಿದ್ರೆ ಆಗ್ತಿತ್ತಲ್ಲ. ಅಲ್ಲೇ ಸುದ್ದಿ, ನಮ್ಮ ಮನೆಗೆ ಬಂದಿರೋ ಮತ್ತೆ ಕೊಡ್ತಿದ್ದೀರಾ, ನೀ ಬಂದೇ ಇಲ್ಲ. ನಮ್ಮ ಪ್ರೇಮಿಕರು ಇರ್ತಾವಂತ ಬರಲಿಲ್ಲ ಬಿಡ. ಇದು ಪ್ರೇಮಿ ಇತ್ತು ತಂದಿಲ್ಲ ಅಂತ ನೋಡು, ಸೊಟ್ಟು ಮಾರಿದ ಇದೊಂದು. ಈಗ ನನಗೆ ಏನು ಅಲ್ಲಿಲ್ಲ, ಸಮಾಧಾನ ಆಗಂಗಿಲ್ಲ ನೋಡಿ ಇದಕ್ಕರ. ಮತ್ತೇನ ನಿನ್ನ ಮಗ ಕನ್ಯೆ ನೋಡಕ್ ಹೋಗೋದು ಏನಾತ? ಒಪ್ಕೊಂಡನ್ಲೆ, ನಾಳೆನೇ ಹೋಗ್ಬಿಡೋದು ನೋಡು ಕನ್ಯೆ ನೋಡಾಕ. ಒಪ್ಕೊಂಡ, ಚಲೋ ಆಯ್ತು ಬಿಡು. ಎಷ್ಟು ಗಂಟೆಗೆ ಹೋಗೋದು ನಾಳೆ? ನಾಳೆ 10 ಗಂಟೆ ಅಂದ್ರೆ ಮನೆ ಬಿಟ್ಟು ಬಿಡೋಣ. 10 ಗಂಟೆ ಅಂದ್ರೆ ಮನೆ ಬಿಟ್ಟು ಅಂದ್ರೆ 12 ಗಂಟೆ ಮಟ್ಟ ಅಂದ್ರೆ ಅಲ್ಲಿ ಇರ್ತೀವಿ ನಾವು. ಹೋಗಿ ನೋಡ್ಕೊಂಡ್ ಬಂದ್ರೆ ಆತ. ಹೌದಾ, ಸರಿ ತಗೋ. ಯಾರ್ಯಾರು ಹೋಗೋದು? ಜಾಸ್ತಿ ಮಂದಿ ಏನಿಲ್ವಾ, ನೀನು ನಾನು ಜಯಕ್ಕ ಮತ್ತು ನನ್ನ ಮಗ. ಸದ್ಯಕ್ಕೆ ಇಷ್ಟು ಜನ ಹೋಗಿ ಕನ್ಯೆ ನೋಡ್ಕೊಂಡ್ ಬರೋಣ. ಮತ್ತೇನಾರ ಫಿಕ್ಸ್ ಆತಂದ್ರೆ ಮತ್ತೆ ಹೆಂಗಿದ್ರು ಸೀರೆ ಉಡ್ಸಕ್ಕದೆಲ್ಲ ಹೋಗ್ಬೇಕಲ್ಲ, ಅವಾಗ ಎಲ್ಲಾನು ಕರ್ಕೊಂಡು ಹೋದ್ರೆ ಆತ. ನಿಮ್ಮ ಅತ್ತಿ ಕರ್ಕೊಂಡು ಹೊಂಟಿಲ್ಲ? ಅದನ್ನೇನು ಕರ್ಕೊಂಡು ಹೋಗ್ತಿಲ್ಲ, ಇಲ್ಲೇ ಉರಿದು ಮುಕ್ತಾಳೆ. ಇನ್ನು ಅಲ್ಲಿ ಹೋದ್ಮೇಲೆ ಅವ್ರು ಒಟ ಹಚ್ಚಿದ್ರೆ ಏನು ಮಾಡ್ಬೇಕು? ಮತ್ತು ಇಕ್ಕಿನ ಒಟ ಕೇಳಿ ಅವರು ಕನ್ಯೆ ಕೊಡಕ್ಕೆ ಒಲ್ಲೆ, ನಾನು ಅತ್ತಿ ಕಿರಿಕಿರಿ ಅದಾಳ ಅಂತ ಅಂದ್ಬಿಟ್ರೆ ಏನು ಮಾಡ್ಬೇಕು? ಹೌದೌದು, ಅದು ನಿಜನೇ ಬಿಡು. ನಿಮ್ಮ ಅತ್ತಿ ಬಾಯಿ ಬೊಂಬಾಯಿ ಇದ್ದಂಗೆ ಐತೆ ಮೊದ್ಲೆ. ಊರೇ ಅದಕ್ಕೆ ಬೇಡ ಅಂತೇಳಿ ಸುಮ್ಮನೆ ಯಾರಿಗೆ ಬೇಕದು ಇರ್ಲಾದಿರ್ವಿ ಬಿಟ್ಕೊಂಡ್ರ ಅಂತ ಹಂಗಾಗ್ತೈತಿ. ಮತ್ತೇನ್ರಿ ತಕ್ಕಾರ ನಮಗೇನು ಕರೆಯಂಗಿಲ್ಲೇನ್ರಿ? ಇಲ್ಲಲೇ, ಸದ್ಯಕ್ಕೆ ಈಗ ಬರೀ ಕನೆ ನೋಡೋದಲ್ಲ, ನಾವು ಒಂದು ಭಾಳ ಜನ ಹೋದ್ರೆ ಸರಿ ಅನ್ಸಂಗಿಲ್ಲ. ಒಂದು 3 ಜನ ಹೋಗಿ ಕನೆ ನೋಡ್ಕೊಂಡು ಬಂದ್ರೆ ಆತ. ಮತ್ತೆ ಸೀರೆ ಉಡ್ಸಕ್ಕದೆಲ್ಲ ಹೋಗೋಬೇಕಲ್ಲ, ಅವಾಗ ಗಾಡಿ ಮಾಡ್ಕೊಂಡ್ರೆ ಕರ್ಕೊಂಡು ಹೋದ್ರೆ ಆತ. ಭಾಳ ದಿನ ಆಗಿತ್ರಿ ಬೋಂದೆ ಊಟ ತಿಂದೆ. ಈಗ ನಿಮ್ಮ ಮಗನ ದಯ ಅಂತಾರೆ ಬೋಂದೆ ಊಟ ತಿಂತೀವಿ ನೋಡ್ರಿ ಊರೊಳಗೆ. ಹಂಗಂದ್ರೆ ಮದ್ವೆ ನಿಮ್ಮ ಕಡೆ ಮಾಡ್ತಾರೇನ್ರಿ ಅವ್ರ ಕಡೆ ಮಾಡ್ತಾರೆ? ಮದ್ವೆ ಮಾತ್ರ ನಮ್ಮ ಕಡೆನೇ ಮಾಡ್ಕೊಂತೀವ. ಇನ್ನು ಹುಡುಗಿಗೆ ಕೊಡೋದು ಪಡೋದು ಅವ್ರಿಗೆ ಇಷ್ಟ. ಹೌದೇನ್ರಿ? ಇರ್ಲಿ ತಗೋರಿ, ನಿಮಗೂ ಒಬ್ಬರ ಮಗ ಅದಾನ. ಹೂವ, ನಂಗೆ ಇರೋದು ಒಂದು ಮಗ ಐತಿ. ಚಲೋ ತಂಗೆ ಮಾಡ್ಬೇಕು ಅವ್ನ ಮದ್ವೆ ಅಷ್ಟೇ. ನಿಮಗಾರ ಏನು ಕಮ್ಮಿ ಐತೆ ತಗೋರಿ, ಅವ್ವ ಮಾಡ್ರಿ, ಚಲೋ ತಂಗೆ ಮಾಡ್ರಿ. ಮತ್ತೆ ನೀವ ಎಲ್ಲರೂ ನಿಂತು ಮಾಡ್ಬೇಕು. ಮಾಡಮ್ ತಗೋರ, ಎಲ್ಲ ತಕ್ಕ ಊರೊಳಗೆಲ್ಲ ರಕ್ತಂಗಾಗರ ಇದ್ದಂಗೆ ಅದೀವಂತೆ. ಮತ್ತು ಇಂಥ ಕಾರ್ಯಕ್ಕೆಲ್ಲ ಬಂದು ಕೈ ಕೊಡಂಗಿಲ್ಲೇನೆ? ಹ್ಞೂ ರೇವಾ, ಅದ ಒಂದು ಧೈರ್ಯ ನೋಡಿ ನನಗೆ. ಏನು ನಡ್ಸಿರ್ವಾ ಎಲ್ಲರೂ? ಎಲ್ಲ ಜಯಕ್ಕ ಹಂಗೆ ಮಾಡ್ಕೊಂಡು ನಿಂತಿದ್ವಿ. ಅಂದಂಗ ಜಯಕ್ಕ ನೀ ಬಂದಿದ್ದ ಚಲೋ ಆಯ್ತು ನೋಡಿ. ಈಗ ನಿಮ್ಮ ಮನೆಗೆ ಬರ್ಬೇಕಂತ ಮಾಡಿದ್ವಿ, ನೀನೇ ಬಂದು. ಹೌದಾ? ಯಾಕೆ ಏನಾತ? ಏನು ಆಗಿಲ್ವಾ? ನಾಳೆ ನನ್ನ ಮಗ ಕನ್ಯೆ ನೋಡಕ್ಕೆ ಹೋಗೋಣ ಅಂತ. 10 ಗಂಟೆ ಅಂದ್ರೆ ರೆಡಿ ಆಗಿಬಿಡ. ಒಪ್ಕೊಂಡೆ ನಿನ್ನ ಮಗ? ಹ್ಞೂರ ಒಪ್ಕೊಂಡ. ನನಗಂತರೂ ಭಾಳ ಖುಷಿ ಆಗ್ಬಿಟ್ಟಿತ್ತು ಅವನು ಒಪ್ಕೊಂಡಿದ್ದಕ್ಕೆ. ಅದಕ್ಕೆ ನಾಳೆ ಮತ್ತು ಅವ್ನ ಮನಸ್ಸು ಚೇಂಜ್ ಆಗೋ ಮುಂಚೆ ನಾಳೆ ಬೆಳಗ್ಗೆನೇ ಹೋಗಿ ಕನ್ಯೆ ನೋಡ್ಕೊಂಡು ಬಂದ್ಬಿಡೋಣ. ಸರಿ ತಗೋ, ಹೋಗಿ ಬರೋಣಂತೆ. ಅನ್ನಂಗ ಪ್ರೇಮಿ ಒಂದು ಉಳ್ಳಾಗಡ್ಡಿ ಇದ್ರೆ ಕೊಡ್ಲೆ. ಉಳ್ಳಾಗಡ್ಡಿನ ಖಾಲಿ ಆಗ್ಬಿಟ್ಟಾವ ಮನ್ಯಾಗ. ಸಾಕಾಗ್ಬಿಟ್ಟೈತೆ ನೋಡಿ ಉಳ್ಳಾಗಡ್ಡಿ ಸಂಬಂಧ. ಯಾಕೆ ಕುಸ್ಮೆ ಎದಕ್ಕೆ ನಗಾತಿ? ಯವ್ವ ಜಯಕ್ಕ, ನಮ್ಮನೆಗೂ ಉಳ್ಳಾಗಡ್ಡಿ ಖಾಲಿ ಆಗ್ಬಿಟ್ಟಾವ. ಈಗ ಪ್ರೇಮಿ ಕೇಳಕ್ಕೆ ಬಂದಿದ್ದೆ, ಆಕೆ ಕಡೆ ಉಳ್ಳಾಗಡ್ಡಿನೇ ಇಲ್ಲ ಅಂತ. ಈಕಿಲ್ಲ ತಾರ ಮನೆಗೂ ಉಳ್ಳಾಗಡ್ಡಿ ಇಲ್ಲ ಅಂತ. ಅಯ್ಯೋ ಸುದ್ದ
ಬಾಳೆ ಹಂಗಂದ್ರ ನಮ್ಮ ಮನೆಗೆ ನಾ ಹೇಳಿಟ್ಟೇನಿ ಹೊಲ್ದಾಗ ಹರ್ಕೊಂಬಂದು ಇಡ್ರಿ ಉಳ್ಳಾಗಡ್ಡಿ ಖಾಲಿ ಆಗ್ಯಾವ ಅಂತೇಳಿ ಮರ್ತ ಬಿಟ್ಟಾರ ಅವ್ರು. ನಾನು ಇನ್ನೇ ಹೇಳೋದು ಮರ್ತು ಬಿಟ್ಟೆ. ಇವತ್ತು ಹಂಗೆ ಹೋಗ್ಬಿಟ್ಟಾರ ಬೆಳಗ್ಗೆ. ಈಗ ಎಲ್ಲಿ ಹೇಳ್ತಿ? ಮತ್ತೆ ಮನೆಗೆ ಬಂದಾಗ ಹೇಳ್ಬೇಕು. ಮನೆಗೆ ಬಂದಾಗ ಹೇಳಿದೆ ಅಂದ್ರೆ ಸಂಜೆಗೆ ತೊಗೊಂಬರ್ತಾರೆ. ಈಗ ಅಡಿಗೆ ಮಾಡಕ್ಕಿಲ್ಲಲ್ಲ. ಇವತ್ತು ಚಿಂತೆ ಯಾಕೆ ಮಾಡ್ತೀನಿ? ನಾ ಕೊಡ್ತೀನಿ ಬಾ. ಇವತ್ತು ಚಲೋ ಆತ್ ಬಿಡ್ಲಿ. ಲಲ್ಲಿ ನಿನ್ ಕಡೆ ಅದಾವೇನು? ಊರೇ ನೀನೆ ನನಗೆ ಗಂಡಗೆ ಹೇಳಿದ್ದೆ ಹೊಲ್ದಾಗ ಹರ್ಕೊಂಬಂದು ಇಡ್ರಿ ಉಳ್ಳಾಗಡ್ಡಿ ಖಾಲಿ ಆಗ್ಯಾವ ಅಂತೇಳಿ ತಂದಿಟ್ಟಾನ 1-2 ಕಿಲೋ ಆಗ ಅಷ್ಟೇ. ನಿಮ್ದ ಚಲೋ ನೋಡ್ರಿ, ಹೊಲ್ದಾಗ ಬೆಳೆಸಿರಿ ಉಳ್ಳಾಗಡ್ಡಿ ಆರಾಮ್ ಹರ್ಕೊಂಬಂದು ಅಡಿಗೆ ಮಾಡ್ಬೋದು. ನಮ್ಮಂತವ್ರು ಕೊಂಡು ತಿನ್ನೋರು ಎಲ್ಲಿ ಹೋಗ್ಬೇಕ ಏನೇ ಅಷ್ಟು ರೇಟ್ ಹಾಕೊಂತ್ರ ಉಳ್ಳಾಗಡ್ಡಿ. ನಾನು ಕೇಳ್ಪಟ್ಟೆವ ಉಳ್ಳಾಗಡ್ಡಿನ ಮತ್ತೆ ತುಟ್ಟಿಗ್ಯಾವಂತೆ. ಮೊನ್ನೆ ಟಮಾಟಿ ಆತ, ಈಗ ಉಳ್ಳಾಗಡ್ಡಿ ಇಷ್ಟೊತ್ತಿಗೆ ತೆಗಿತ್ ನೋಡು. ಹ್ಞೂನ್ರಿಪ್ಪ 60 ರೂಪಾಯಿ ಆಗ್ಯಾವ್ರಿ ಉಳ್ಳಾಗಡ್ಡಿ. ಎಲ್ಲಾನು ತುಟ್ಟಿ ಆದ್ಬಿಟ್ಟಾವ ನೋಡ ಈಗ. ಅಯ್ಯೋ ದೇವ್ರೇ, ಇಷ್ಟು ತುಟ್ಟಿ ಕಾಲ ಆದ್ರೆ ಮುಂದೆ ಹೆಂಗಂತೀನಿ ನಾನು. ಇವ ನಮ್ಮ ಕಾಲ ಚಲೋ ಬಿಡಿ. ಇವ 1 ರೂಪಾಯಿ 2 ರೂಪಾಯಿ ಇದ್ವು ಅವಾಗ ಕಿಲೋ. ಈಗ ನೋಡು 60 ರೂಪಾಯಿ ಅಂತ 70 ರೂಪಾಯಿ ಅಂತ. ಹ್ಞೂನ್ರ ನಮ್ಮ ಕಾಲನ ಚಲೋ ಇತ್ತವ. ಏನು ಟೆನ್ಷನ್ ಇಲ್ಲ ಏನಿಲ್ಲ, ಆರಾಮ್ ತೊಗೊಂಬರೋದು ತಿನ್ನೋದು.